ಸ್ಟ್ರೇಟ್ ಲೈನ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ 10th ಕ್ಲಾಸಿಂದು ರಿವಿಷನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ, ಸೆಷನ್ ಫಾರ್ಮುಲೆ, ಮಿಡ್ ಪಾಯಿಂಟ್ ಫಾರ್ಮುಲಾ, ನೆಕ್ಸ್ಟು ಟ್ರಯಾಂಗಲ್ ಒಳಗೆ ಸರ್ಕಮ್ ಸೆಂಟರು, ಇನ್ ಸೆಂಟರು, ಆರ್ಥೋ ಸೆಂಟರು, ಸೆಂಟ್ರಾಯ್ಡು, ಹೌದಾ. ನೆಕ್ಸ್ಟು ಏರಿಯಾ ಆಫ್ ದ ಟ್ರಯಾಂಗಲ್ಲು, ಇದನ್ನೆಲ್ಲ ಮಾಡಿಕೊಂಡು ಎಲ್ಲದರದ್ದು ಒಂದೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ಅಷ್ಟೇ, ಹೌದಾ. ನೋಡಿ, ಇವತ್ತು ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಮಾಡ್ಕೊತೀವಿ ನಾವು. ಇಂಪಾರ್ಟೆಂಟ್ ಚಾಪ್ಟರು, ಸೆಕೆಂಡ್ ಪಿ ಯುಲು ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ, ಫಸ್ಟು ಇನ್ಕ್ಲಿನೇಷನ್ ಆಫ್ ಅ ಲೈನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇನ್ಕ್ಲಿನೇಷನ್ ಆಫ್ ಅ ಲೈನ್. ನೋಡಿ, ಡೆಫಿನೇಷನ್ ಯಾವ ಥರ ಬರುತ್ತೆ ಅಂತೇಳಿ, ಒಂದು ಕೋಆರ್ಡಿನೇಟ್ ಆಕ್ಸಿಸ್ ತೊಗೊತೀನಿ, ಎಕ್ಸ್ ಆಕ್ಸಿಸು ವೈ ಆಕ್ಸಿಸು, ಇನ್ನು ಲೈನ್ ಅಂತ ಹೇಳ್ತೀನಿ, ಇನ್ನು ಆ್ಯಂಗಲ್ನ ಟೀಟಾ ಅಂತ ತೊಗೊತೀನಿ, ಹೌದಾ. ಇಫ್ ಎ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಟೀಟಾ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಕಾಲ್ಡ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಅಂತ ಹೇಳ್ತೀವಿ. ನೋಡಿ, ಇನ್ಕ್ಲಿನೇಷನ್ ಆಫ್ ಅ ಲೈನ್ ಅಂದ್ರೆ ಇಫ್ ಅ ಲೈನ್ makes an angle theta with the positive direction of x-axis is called inclination of a line ಅಂತ ಹೇಳಿದ್ವಿ ಅಷ್ಟೇ, ಹೌದಾ. ಪಾಸಿಟಿವ್ ಡೈರೆಕ್ಷನ್ ಆಫ್ x-axis ಜೊತೆಗೆ ಈ ಆ್ಯಂಗಲ್ ಇರಬೇಕು, ಮತ್ತು ಈ ಆ್ಯಂಗಲ್ ತೊಗೊಳ್ಳಿಕ್ಕೆ ಬರೋಲ್ಲ. ನೋಡಿ, ಈ ಆ್ಯಂಗಲ್ ತೊಗೊಂಡ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಪಾಸಿಟಿವ್ ಡೈರೆಕ್ಷನ್ ಆಫ್ x-axis ಅಂತ ಹೇಳ್ತಿದ್ವಿ ಅಷ್ಟೇ, ಹೋಯ್ತಾ. ಇಲ್ಲಿ ಅಂದರೆ ಇನ್ಕ್ಲಿನೇಷನ್ ಆಫ್ ಎ ಲೈನ್ ಏನು, ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಷ್ಟೇ, ಹೌದಾ. ನೆಕ್ಸ್ಟು ಸ್ಲೋಪ್ ಆಫ್ ಅ ಲೈನ್. ಅದು ನೋಡಿ, ಒಂದೊಂದ್ಸಲ ಸಿ ಇ ಟಿಯಲ್ಲೆಲ್ಲ ಗ್ರೇಡಿಯಂಟ್ ಅಂತಲೂ ಯೂಸ್ ಮಾಡ್ಬೋದು. ಗ್ರೇಡಿಯಂಟ್ ಅಂದರೂ ಒಂದೇ, ಸ್ಲೋಪ್ ಅಂದರೂ ಒಂದೇ, ಗೊತ್ತಿರ್ಬೇಕು ನಮಗೆ. ಸ್ಲೋಪ್ ಆಫ್ ಅ ಲೈನ್ ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಆಫ್ inclination of a line is called slope of a line ಅಂತ ಹೇಳ್ತೀವಿ. ಅಂದರೆ ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಅ ಲೈನ್, ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಈಸ್ ಕಾಲ್ಡ್ ಸ್ಲೋಪ್ ಆಫ್ ಅ ಲೈನ್ ಅಂತ ಹೇಳಿದ್ವಿ. ಅಂದರೆ ಈಗ ಇಫ್ ಟೀಟಾ ಈಸ್ ದ ಇನ್ಕ್ಲಿನೇಷನ್ ಆಗಿತ್ತು ಅಂದರೆ then tan theta is called slope of a line ಅಂತ ಹೇಳ್ತೀವಿ, ಹೌದಾ. If theta is the inclination of a line, then tan theta is called slope of a line ಅಂತ ಹೇಳಿದ್ವಿ ಅಷ್ಟೇ, ಹೌದಾ. ನೋಡಿ, ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ಅಂದರೆ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ, ಯಾವಾಗಲೂ ಸ್ಲೋಪ್ ಆಫ್ ಎ ಲೈನ್ನ ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ ಸ್ಲೋಪ್ ಆಫ್ ಎ ಲೈನ್ ಇಸ್ ಡಿನೋಟೆಡ್ ಬೈ ಎಮ್ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಯಾವಾಗಲೂ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ಬರೀತೀವಿ. ಟೀಟಾ ಇಸ್ ಕಾಲ್ಡ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಆ್ಯಂಡ್ ಎಮ್ ಇಸ್ ಕಾಲ್ಡ್ ಸ್ಲೋಪ್ ಅಥವಾ ಗ್ರೇಡಿಯಂಟ್ ಆಫ್ ಅ ಲೈನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೋಡಿ, ಅದು ಎರಡು ಡೆಫಿನೇಷನ್ ಗೊತ್ತಾಗಿದೆ ಅಷ್ಟೇ, ಇನ್ಕ್ಲಿನೇಷನ್ ಆಫ್ ಅ ಲೈನು ಮತ್ತು ಸ್ಲೋಪ್ ಆಫ್ ಅ ಲೈನ್, ಹೌದಾ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಪ್ರಾಬ್ಲಮ್ಸ್ ತೊಗೊಂಡಿರಿ. ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್, ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ if inclination of the line is, if inclination of the line is, first one 60 degree. ಇನ್ನೊಂದು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು ಸರ್, ಟ್ಯಾನ್ ಅಪ್ಲೈ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ನಾವು ಸ್ಲೋಪ್ ಆಫ್ ಅ ಲೈನ್ ಈಸ್ ಎಮ್, ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ದಟ್ ಇಂಪ್ಲೈಸ್ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಇರೋ ಪ್ಲೇಸಲ್ಲಿ 60 ಡಿಗ್ರಿ ಇದೆ, ಟ್ಯಾನ್ 60 ಡಿಗ್ರಿ. ದಟ್ ಇಂಪ್ಲೈಸ್ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ಅಂದರೆ √3 ಬರುತ್ತೆ, ಹೌದಾ. ನೆಕ್ಸ್ಟು ಸೆಕೆಂಡ್ ಒನ್,
135 degree. ಟ್ರಿಗ್ನೋಮೆಟ್ರಿ ಇದು ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ನಾವು slope of a line is m is equal to tan theta. That implies m is equal to tan 135 degree. That is equal to tan 180 degree minus 45 degree. 180 minus 45 and tan 180 minus second quadrant. Second quadrantal tan is negative. ASTC rule. Sine and its reciprocal or positive. Remaining trigonometric functions are negative. Yadali second quadrant. Therefore, tan is negative minus 180 degree. Then trigonometric ratios remains same. And trigonometric ratio change agala. Tan is tan irata. Angle is 45 degree. Therefore, 45 degree. That is equal to minus tan 45 degree value is minus 1. Therefore, slope of the line is minus 1 ಬರುತ್ತೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕು. ಥರ್ಡ್ ಒನ್ 150 degree. ಸೇಮ್ ಐಡಿಯಾ ಯೂಸ್ ಮಾಡಿ ಅಲೈಡ್ ಆ್ಯಂಗಲ್ ಯೂಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಬರುತ್ತೆ ಅಂತ. ನಾವು slope of line is m is equal to tan theta. That implies m is equal to tan 150 degree. m is equal to tan 180 degree minus 30 degree. 180 minus is second quadrant. In second quadrant, tan is negative. 180 degree, therefore trigonometric ratios remains same. And angle is 30 degree. Tan 30 degree and 1 by root 3 ಬರುತ್ತೆ. ಹೌದಾ? ಎಷ್ಟು ಬಂದಿರಬೇಕು? ನೆಕ್ಸ್ಟ್ ಪ್ರಾಬ್ಲಮ್ ಫೋರ್ತ್ ಒನ್ 105 degree. 105 degree. ನೋಡ್ಕೊಳ್ಳಿ, ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀನಿ. ನಾವು ಸ್ಲೋಪ್ ಆಫ್ ಲೈನ್ m is equal to tan theta. That implies m is equal to tan 105 degree. ಹೌದಾ? 105 ಡಿಗ್ರಿನ ಹೇಗೆ ಬರೀಬೋದು? tan 180 degree minus 75 degree or 90 plus 15 ಬರಿಬೋದು. ಹೌದಾ? 180 minus 75. Second quadrant tan is negative. Minus tan 75 degree. ಹೌದಾ? Minus tan 75 degree and the value ಏನು ಗೊತ್ತಿರೋದು? √3 plus 1 by √3 minus 1 ಬರುತ್ತೆ ಅಷ್ಟೇ. ಹೌದಾ? ಮೈನಸ್ ಆಫ್ √3 plus 1 by √3 minus 1. ನೋಡಿ, ಕಾಂಪೌಂಡ್ ಆ್ಯಂಗಲಲ್ಲಿ 15 degree ಮತ್ತು 75 degree ವ್ಯಾಲ್ಯೂಸ್ ಬರ್ಕೊಂಡಿದ್ವಿ. ವ್ಯಾಲ್ಯೂ ಗೊತ್ತಿರಬೇಕು. ಅಥವಾ ಅದನ್ನು ಯೂಸ್ ಮಾಡ್ಕೊಂಡಿಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ವಿ ಅಷ್ಟೇ. ಹೌದಾ? ಫಿಫ್ತ್ ಒನ್ ಸೇಮ್ ಟೈಪ್ ಇದೆ. 120 degree. ಹೋಮ್ ವರ್ಕ್ ಮಾಡ್ಬೋದಲ್ಲ? ಪ್ರಾಬ್ಲಮ್ 6 ಅಷ್ಟೇ, ಈಸಿ ಇದೆ. 30 degree ಮಾಡ್ಬೋದು. ಆಯ್ತಲ್ಲ? ನೋಡಿ, ಇನ್ಕ್ಲಿನೇಷನ್ ಆಫ್ ಎ ಲೈನ್ ಗೊತ್ತಾಯಿತು, ಮತ್ತು ಸ್ಲೋಪ್ ಆಫ್ ಅ ಲೈನ್ ಗೊತ್ತಾಯಿತು. ಹೌದಾ? ಇನ್ಕ್ಲಿನೇಷನ್ ಆಫ್ ಎ ಲೈನ್ ಅಂದರೆ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಸ್. ಸ್ಲೋಪ್ ಆಫ್ ಎ ಲೈನ್ ಅಂದರೆ ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಇಸ್ ಕಾಲ್ಡ್ ಸ್ಲೋಪ್ ಆಫ್ ಅ ಲೈನ್ ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟು ಸ್ಲೋಪಿಂದ ನೋಡಿ, slope of a line
through 2 points. ನೋಡಿ ಈ ಐಡಿಯಾನ ಗೊತ್ತಾಗಬೇಕು. ಸ್ಲೋಪ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತೇಳಿ, ಹೌದಾ? ನೋಡಿ ಯಾವ ಥರ ಮಾಡ್ಕೊತೀವಿ ಥಿಯರಮ್. ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊತೀವಿ ಅಂತೇಳಿ. ಸ್ಲೋಪ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ x1, y1 and x2, y2 is y2 minus y1 divided by x2 minus x1 ಅಂತ ಹೇಳ್ತೀವಿ. ನೋಡಿ ಇದನ್ನು ಪ್ರೂವ್ ಮಾಡ್ಕೊತೀವಿ ನಾವು. ಫಸ್ಟ್ ಥಿಯರಮ್ ಕರೆಕ್ಟಾಗಿ ಗೊತ್ತಾಗಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ಕೊಂಡ್ವಿ ಅಂದರೆ ಸ್ಲೋಪ್ ಆಫ್ ಎ ಲೈನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಏನೇನು ಕೊಟ್ಟಿದ್ರು, ಇನ್ಕ್ಲಿನೇಷನ್ ಆಫ್ ಅ ಲೈನ್ ಕೊಟ್ಟಿದ್ರು, ಹೌದಾ? ಇನ್ಕ್ಲಿನೇಷನ್ ಆಫ್ ಅ ಲೈನ್ ಕೊಟ್ಟಿದ್ದು ಅಂದರೆ ಡೈರೆಕ್ಟಾಗಿ ಏನು ಅಪ್ಲೈ ಮಾಡ್ತೀವಿ ನಾವು, ಟ್ಯಾನ್ ಥೀಟಾ ಅಪ್ಲೈ ಮಾಡಿದ ತಕ್ಷಣ ಸ್ಲೋಪ್ ಬಂದುಬಿಡ್ತು, ಹೌದಾ? ಅದೇ ಇಲ್ಲೀಗ ಇನ್ಕ್ಲಿನೇಷನ್ ಕೊಡಬೇಕು ಅಂತಿಲ್ಲ, 2 ಪಾಯಿಂಟ್ ಕೊಟ್ಟಿದ್ರು ನಾವೇನು ಕಂಡುಹಿಡಿಬೋದು, ನಾವಲ್ಲಿ ಸ್ಲೋಪ್ ಆಫ್ ಅ ಲೈನ್ನ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ಅಂದರೆ 2 ಪಾಯಿಂಟ್ ಗೊತ್ತಿರಬೇಕು, ಆಯ್ತಲ್ಲ? ನೋಡಿ ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ಈಸಿ ಇದೆ. ಕೋಆರ್ಡಿನೇಟ್ ಆಕ್ಸಿಸ್ ತೊಗೊತಾ ಇದ್ದೀನಿ, ಎಕ್ಸ್ ಆಕ್ಸಿಸ್ಸು ಮತ್ತು ವೈ ಆಕ್ಸಿಸ್ಸು. ಇದನ್ನ ಲೈನ್ ಅಂದ್ಕೊತೀನಿ. ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್, ಒಂದು ಎ ಅಂದ್ಕೊತಾ ಇದ್ದೀನಿ, ಎನ x1 y1, ಇನ್ನೊಂದು ಬಿ x2 y2, ಹೌದಾ? ಇನ್ನು ಲೈನ್ ಎಲ್. ಲೆಟ್ ಲೈನ್ ಪಾಸಸ್ ಥ್ರೂ the points to the points A x1, y1 and B x2, y2, ಹೌದಾ? ನೆಕ್ಸ್ಟ್ ಏನು ತೊಗೊತೀವಿ ಅಂದರೆ ಇದರ ಇನ್ಕ್ಲಿನೇಷನ್ನ ಟೀಟಾ ಅಂತ ತೊಗೊತೀನಿ, ಹೌದಾ? ನೆಕ್ಸ್ಟ್ ಲೆಟ್ ಟೀಟಾ ಬಿ ದ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಎಲ್, ಹೌದಾ? ಥೀಟಾ ಬಿ ದ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಎಲ್ ಅಂತ ತೊಗೊಂಡ್ವಿ, ಹೌದಾ? ನೆಕ್ಸ್ಟ್ ನೋಡಿ, ಈಗ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಗೊತ್ತಾಯಿತು ಅಂದರೆ ಸ್ಲೋಪ್ ಬರೀಬೋದಲ್ಲ. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಅ ಲೈನ್ ಎಲ್ ಈಸ್ ಎಮ್ ಅಂತ ತೊಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ನೋಡಿ ನಾವು 1 ಅಂತ ತೊಗೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ಏನೇನು ಕನ್ಸ್ಟ್ರಕ್ಟ್ ಮಾಡ್ಕೊತೀವಿ ಅಂದರೆ ಡ್ರಾ AM and BN ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಿದ್ವಿ. ಡ್ರಾ AM and BN ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ AC ಪರ್ಪೆಂಡಿಕ್ಯುಲರ್ ಟು BN ಅಂತ ಹೇಳಿದ್ವಿ, ಹೌದಾ? ನೋಡಿ ಈಸಿ ಇದೆ. ಡ್ರಾ AM and BN ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ ಡ್ರಾ AC ಪರ್ಪೆಂಡಿಕ್ಯುಲರ್ ಟು BN. ನೋಡಿ ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಟ್ಯಾನ್ ಥೀಟಾ ಡಿಫೈನ್ ಮಾಡಬೇಕು ಅಂದರೆ ಇಲ್ಲೊಂದು ಟ್ರಯಾಂಗಲ್ ಬರ್ಬೇಕು ತಾನೆ. ಈ ಟ್ರಯಾಂಗಲ್ನ ಯೂಸ್ ಮಾಡ್ಕೊಂಡು ಟ್ಯಾನ್ ಥೀಟಾ ಡಿಫೈನ್ ಮಾಡ್ತೀವಿ ಅಷ್ಟೇ, ಮತ್ತು ಇಲ್ಲಿ ಅಂದರೆ ಇಲ್ಲಿ ಏನೇನು ಮಾಡ್ಕೊಂಡಿದ್ದು, ಡ್ರಾ AM and BN ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆ್ಯಂಡ್ ಡ್ರಾ AC ಪರ್ಪೆಂಡಿಕ್ಯುಲರ್ ಟು BN, ಹೌದಾ? ನೆಕ್ಸ್ಟ್ ನೋಡಿ, ಈಗ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಎರಡು ಸೇಮ್ ಇರುತ್ತಲ್ಲ, ಹೌದಾ? ಯಾಕಂದರೆ ಇವೆರಡು ಪ್ಯಾರಲಲ್ ಇರ್ತದೆ, ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗುತ್ತೆ. ಅದಕ್ಕೆ ಆ್ಯಂಗಲ್ಸ್ ಎರಡು ಏನಾಗಿರ್ಬೇಕು, ನಿಮಗೆ ಸೇಮ್ ಇರಲೇಬೇಕು, ಹೌದಾ? ನೋಡಿ ಈ ಆ್ಯಂಗಲು ಈ ಆ್ಯಂಗಲ್ಲು ಸೇಮ್ ಇದೆ. ನೋಡಿ ಇಲ್ಲಿ ಏನು ಬರ್ಕೋತೀವಿ ನಾವು ಫ್ರಮ್ ಟ್ರಯಾಂಗಲ್ ACB, tan theta is equal to opposite by adjacent, and BC by AC, ಹೌದಾ?
tan theta is equal to opposite by adjacent, BC by AC. ಹೌದಾ? ಇದನ್ನು ನಾವು BC ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು AC ಕ್ಯಾಲ್ಕುಲೇಟ್ ಮಾಡಬೇಕು ತಾನೆ. ನೋಡಿ ಅದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದನ್ನ x1, y1 ಅಂತ ತೊಗೊಂಡಿದ್ದೀವಿ ಅಂದರೆ ಈ ಲೆಂತ್ ಏನಾಗುತ್ತೆ, y1 ಅಲ್ಲ, ಈ ಲೆಂತ್ ಏನಾಗ್ಬೋದು, O ಇಂದ ಇಲ್ಲಿಗಿರೋದು ಲೆಂತು, ಇದು x1 ಇದು. ಹೌದಾ? ನೆಕ್ಸ್ಟ್ ಸೇಮ್ ಟೈಪು ಇದನ್ನ x2, y2 ತೊಗೊಂಡಿದ್ವಿ ಅಂದರೆ ಈ ಲೆಂತ್ ಏನಾಗಿರುತ್ತೆ, y2, ಇಲ್ಲಿಂದ ಇಲ್ಲಿಗಿರೋ ಲೆಂತ್ x2. ಹೌದಾ? ಇಲ್ಲಿ ಎಂತ ಅಂತ ಹಾಗಾದ್ರೆ ನೋಡಿ, ಈಗ ನಮಗೆ ಡೈರೆಕ್ಟಾಗಿ ಎ ಸಿ ಗೊತ್ತಿಲ್ಲ, ಎ ಸಿ ಬದಲು ಏನು ಬರಿಬೋದು ನಾವು, ಅದನ್ನ ಎಮ್ ಎನ್ ಅಂತ ಬರಿಬೋದಲ್ಲ. ಹಾಗೆ ಎ ಸಿನ ಏನಂತ ಬರಿತೀವಿ, ಎಮ್ ಎನ್. ಡೈರೆಕ್ಟಾಗಿ ಬಿ ಸಿ ಗೊತ್ತಿಲ್ಲ ನಮಗೆ. ಹೌದಾ? ಬಿ ಸಿನ ಇನ್ ಟರ್ಮ್ಸ್ ಆಫ್ y2 ಬರಿಬೋದಾ, ಬಿ ಎನ್ ಮೈನಸ್ ಸಿ ಎನ್. ಹೌದಾ? ನೋಡಿ, ಬಿ ಎನ್ನಲ್ಲಿ ಸಿ ಎನ್ ನಾವು ಸಪ್ರಾಕ್ಟ್ ಮಾಡಿದೆ ಅಂದರೆ ಏನು ಬರುತ್ತೆ, ಬಿ ಸಿ ಬರುತ್ತೆ. ಹೌದಾ? ಬಿ ಎನ್ ಮೈನಸ್ ಸಿ ಎನ್ ಬರಿಬೋದಾ? ನೆಕ್ಸ್ಟ್ ನೋಡಿ, ಯಾವುದಾದ್ರು ವ್ಯಾಲ್ಯೂ ಗೊತ್ತಿದೆ, ಬಿ ಎನ್ ವ್ಯಾಲ್ಯೂ ಈಸ್ y2 ಅಂತ ಗೊತ್ತಿದೆ, ಸಿ ಎನ್ ಗೊತ್ತಿಲ್ಲ. ಹಾಗಾದ್ರೆ ಸಿ ಎನ್ ಬದಲಿ ಏನು ಬರಿಬೋದು ನಾವು, ಎ ಎಮ್ ಬರಿಬೋದಲ್ಲ. ಸಿ ಎನ್ ಬದಲಿ ಎ ಎಮ್ ಬರಿಬೋದಾ? ಹಾಗಾದ್ರೆ ಇದೇನಾಗುತ್ತೆ, ಬಿ ಎನ್ ಮೈನಸ್ ಎ ಎಮ್ ಡಿವೈಡೆಡ್ ಬೈ, ನೋಡಿ ಎಮ್ ಎನ್ ಡೈರೆಕ್ಟ್ ಗೊತ್ತಿಲ್ಲ, ಅದನ್ನ ಹೇಗೆ ಬರೀತೇವೆ ನಾವು, ಓ ಎನ್ ಮೈನಸ್ ಓ ಎಮ್ ಬರಿಬೋದಲ್ಲ. ನೋಡಿ, ಓ ಎನ್ ಇಲ್ಲಿಂದ ಇಲ್ಲಿ ತನಕ ಇದೆ, ಅದ್ರಲ್ಲಿ ಓ ಎಮ್ನ ಸಪ್ರಾಕ್ಟ್ ಮಾಡಿದೆ ಅಂದರೆ ಏನು ಬರುತ್ತೆ ನಮಗೆ, ಎಮ್ ಎನ್ ಬರ್ತದೆ ತಾನೆ. ದೇರ್ಫೋರ್ ಓ ಎನ್ ಮೈನಸ್ ಓ ಎಮ್. ದಟ್ ಇಂಪ್ಲೈಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಬಿ ಎನ್ ಅಂತ ಹೇಳಿದ್ರೆ ಏನಿರೋದು, y2. ನೆಕ್ಸ್ಟ್ ಎ ಎಮ್ ಅಂದರೆ y1. ಹೌದಾ? ಹಾಗಾದರೆ y2 ಮೈನಸ್ y1 ಡಿವೈಡೆಡ್ ಬೈ ಓ ಎನ್ ಮೈನಸ್ ಓ ಎಮ್. ಓ ಎನ್ ವ್ಯಾಲ್ಯೂ ಇಸ್ x2, ಓ ಎಮ್ ವ್ಯಾಲ್ಯೂ ಈಸ್ x1. ದೇರ್ಫೋರ್ x2 ಮೈನಸ್ x1. ಹೌದಾ? ಫ್ರಮ್ ಒನ್ನಲ್ಲಿ ಟ್ಯಾನ್ ಥೀಟಾ ಅಂದರೆ ಏನು ತೊಗೊಂಡಿರೋದು, ಸ್ಲೋಪ್ ಆಫ್ ಅ ಲೈನ್ ಅಲ್ಲ. ದಟ್ ಇಂಪ್ಲೈಸ್ ಫ್ರಮ್ ಒನ್ slope of a line is the m is equal to y2 minus y1 divided by x2 minus x1. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಹೌದಾ? ನೋಡಿ, ಇಂಪಾರ್ಟೆಂಟ್ ನಮಗೆ ಈ ಫಾರ್ಮುಲಾ ಗೊತ್ತಿರಬೇಕು ಕರೆಕ್ಟಾಗಿ. ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಹಾಗಾದರೆ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎರಡು ಐಡಿಯಾ ಗೊತ್ತಾಯ್ತು ನಮಗೆ. ಒಂದು, ಇಫ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ ಈಸ್ ಗಿವನ್, ದೆನ್ ಸ್ಲೋಪ್ ಆಫ್ ಅ ಲೈನ್ ಈಸ್ ಗಿವನ್ ಬೈ tan theta. If 2 points are given, ಅಥವಾ ಲೈನ್ passes through 2 points, then slope of the line is y2 minus y1 by x2 minus x1, ಅಥವಾ y difference by x difference ಅಂತ ಹೇಳ್ಬೋದು. ನೋಡ್ತಾರ ಇಲ್ಲಿ. ನೆಕ್ಸ್ಟ್ ನೋಡಿ, ಕಂಡೀಷನ್ ಫಾರ್ 2 lines to be parallel. ನೋಡಿ, ಕಂಡೀಷನ್ ಇಂಪಾರ್ಟೆಂಟ್ ಇಲ್ಲಿ. ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ನೋಡ್ಕೊಳ್ಳಿ. ಕಂಡೀಷನ್ ಫಾರ್ 2 lines to be parallel. ಅದ ಕಂಡೀಷನ್ ಫಾರ್ 2 parallel lines ಅಂತಾನೆ ಹೇಳ್ಬೋದು. ಹೌದಾ? ನೋಡ್ಕೊಳ್ಳಿ ಫಸ್ಟು. ಈ ಎರಡು ಲೈನ್ ಪ್ಯಾರಲಲ್ ಇತ್ತು ಅಂದರೆ ಏನಾಗಿರುತ್ತೆ ಅಂತ ಹೇಳಿ. ಹೌದಾ? ಥಿಯರಮ್ ನೋಡಿ ಏನಂತ ಹೇಳ್ತೀವಿ ಅಂದರೆ, ಥಿಯರಮ್, ಇಫ್ 2 lines are parallel, then their slopes are equal ಅಂತ ಹೇಳ್ತೀವಿ. ಅಂದರೆ ಎರಡು ಲೈನ್ ಪ್ಯಾರಲಲ್ ಇತ್ತು ಅಂದರೆ ಎರಡದು ಸ್ಲೋಪ್ ಏನಾಗಿರುತ್ತೆ ನಮಗೆ ಅಲ್ಲಿ, ಸೇಮ್ ಆಗಿರುತ್ತೆ ಅಂತ ಅಷ್ಟೆ. ಹೌದಾ? ಅಂದರೆ ಈಗ ಎರಡು ಲೈನ್ ಇತ್ತು ಅಂದ್ಕೊಳ್ಳಿ, ಈ ಥರ ಇದರ ಸ್ಲೋಪ್ ಎರಡು ಏನಾಗಿರುತ್ತೆ ನಮಗೆ, ಸೇಮ್ ಇರಲೇಬೇಕು ಅಂತೇಳಿ. ನೋಡಿ, ಇದು ಪ್ರೂಫ್ ಈಸಿ ಇದೆ. ಡೈರೆಕ್ಟಾಗಿ ಡಯಾಗ್ರಾಮ್ ನೋಡ್ಕೊಂಡ ತಕ್ಷಣ ಪ್ರೂಫ್ ಗೊತ್ತಾಗ್ಬಿಡುತ್ತೆ. ಅಂದರೆ ಈ ಥರ ಇನ್ನು ಎಕ್ಸ್ ಆಕ್ಸಿಸ್ ತೊಗೊತೀವಿ, ಇದನ್ನ ವೈ ಆಕ್ಸಿಸು, ಇದೊಂದು ಲೈನು ಇದೊಂದು ಲೈನ್. ಹೌದಾ? ಇದು L1 ಇನ್ನು L2. ಲೆಟ್ ಏನು ತೊಗೊತೀವಿ, L1 and L2 are
two parallel lines. Next, let theta be the inclination of ಲೈನ್ L1 ಅಂತ ಹೇಳ್ತೀವಿ. ಹೌದಾ? ಇನ್ನೇನಂತ ತೊಗೊತೀವಿ? ಇನ್ಕ್ಲಿನೇಷನ್ನ ಥೀಟಾ. ನೋಡಿ, ಎರಡು ಲೈನ್ ಪ್ಯಾರಲಲ್ ಇತ್ತು ಅಂದರೆ ಇವೆರಡು ಆ್ಯಂಗಲ್ ಏನಾಗಿರುತ್ತೆ? ಸೇಮ್ ಇರಲೇಬೇಕು ತಾನೆ? ಹೌದಾ? ಹಾಗಾದ್ರೆ ಈ ಆ್ಯಂಗಲು ಏನಾಗ್ಬಿಡುತ್ತೆ ನಮಗೆ? ಥೀಟಾನೇ ಆಗುತ್ತೆ. ಹೌದಾ? ಅದು ನೋಡಿ, ಇಲ್ಲಿ ಏನು ಬರ್ಕೋತೀನಿ, ಇನ್ಕ್ಲಿನೇಷನ್ ಆಫ್ ಅ ಲೈನ್ L1 ಗೊತ್ತಿದೆ ಅಂದರೆ ಸ್ಲೋಪ್ ಬರೀಬೋದು. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಅ ಲೈನ್ L1 ಈಸ್ ಎಮ್ ಅಂತ ತೊಗೊಂಡೆ ಅಂದರೆ ದಟ್ ಈಸ್ ಈಕ್ವಲ್ ಟು tan ಥೀಟಾ ಬರೀಬೋದಾ? ಅಥವಾ ಇದು M1 ಅಂತ ತೊಗೊಂಡಿರ್ತೀನಿ ಜಸ್ಟು. ಇನ್ನು 1 ನೆಕ್ಸ್ಟ್ ಇಲ್ಲಿ ಏನು ಬರೀಬೋದು? ಸಿನ್ಸ್ L1 ಈಸ್ ಪ್ಯಾರಲಲ್ ಟು L2 ಅಲ್ಲ, ದಟ್ ಇಂಪ್ಲೈಸ್ ಇನ್ಕ್ಲಿನೇಷನ್ ಆಫ್ ಲೈನ್ L2 ಈಸ್ ಏನಾಗಿರುತ್ತೆ? ಥೀಟಾ. ಯಾಕಂದರೆ ಎರಡು ಪ್ಯಾರಲಲ್ ಇದೆ ಅಂದರೆ ಎರಡು ಆ್ಯಂಗಲ್ ಏನಾಗಿರಬೇಕು? ಸೇಮ್ ಆಗಿರಲೇಬೇಕು. ಹೌದಾ? ಅದು ಇನ್ಕ್ಲಿನೇಷನ್ ಆಫ್ ಲೈನ್ L2 ಈಸ್ ಥೀಟಾ ಆಯಿತು ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಲೈನ್ L2 ಈಸ್ ಏನಂತ ತೊಗೊತೀನಿ? M2 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಹೌದಾ? ಹಾಗಾದ್ರೆ ಫ್ರಮ್ 1 and 2 ಎರಡು ಟ್ಯಾನ್ ಥೀಟಾ ಬರ್ತಿದೆ ಅಂದರೆ ಎರಡು ಸ್ಲೋಪ್ ಏನಾಗಿರ್ಬೇಕು ನಮಗೆ? ಸೇಮ್ ಆಗಬೇಕು. ಹೌದಾ? ಹಾಗಾದ್ರೆ ಫ್ರಮ್ 1 and 2 ಸ್ಲೋಪ್ ಆಫ್ ಲೈನ್ L1 is equal to ಸ್ಲೋಪ್ ಆಫ್ ಲೈನ್ L2 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಬಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಲ್ಲಿ ಏನಂತ ಹೇಳಿದ್ವಿ? ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ವಿ ಅಷ್ಟೇ. ಹೌದಾ? ಅಂದರೆ ಎರಡದು ಸ್ಲೋಪ್ ಏನಾಗಿರ್ಬೇಕು ನಮಗೆ ಅಲ್ಲಿ? ಸೇಮ್ ಇರಬೇಕು. ಯಾಕೆ ಸೇಮ್ ಇರುತ್ತೆ? ಇಫ್ ಇನ್ಕ್ಲಿನೇಷನ್ ಆಫ್ ಅ ಲೈನ್ L1 is theta, since two lines are parallel, then inclination of a line L2 is also theta. ಹಾಗಾದರೆ inclination of both lines are same, therefore slope of both lines are same ಅಂತ ಹೇಳ್ಬೋದು. ಹೌದಾ? ಅದನ್ನ ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ, ಪ್ರೂಫ್ ಏನು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಆದರೆ ಕಂಡೀಷನ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಎಷ್ಟೊಂದು ಕಡೆ ಯೂಸ್ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ? ಸೇಮ್ ಟೈಪ್ ಈಗ ಕಂಡೀಷನ್ ಫಾರ್ two lines to be perpendicular. The condition for two perpendicular lines. That is easy. ಇಲ್ಲಿ ಥಿಯರಮ್ ಏನು ಹೇಳ್ತೀವಿ ಅಂದ್ರೆ, ಥಿಯರಮ್ if two lines are perpendicular, then their product of slopes is minus 1 ಅಂತ ಹೇಳ್ತೀವಿ. ಅಂದರೆ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಅವೆರಡು ಸ್ಲೋಪ್ನ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ ನಮಗೆ? ಯಾವಾಗಲೂ -1 ಬರುತ್ತೆ. ಅಂದರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು -1 ಅಂತ ಹೇಳ್ತೀನಿ. ಅಂದರೆ ದಟ್ ಈಸ್ ಈ ಥರ ಬರಿಬೋದು ನೋಡಿ. ಇಫ್ M1 ಈಸ್ ದ ಸ್ಲೋಪ್ ಆಫ್ ಲೈನ್ L1 ಆ್ಯಂಡ್ M2 ಈಸ್ ದ slope of line L2 and L1 is perpendicular to L2 ittu andre, then M1 into M2 is equal to -1 ಬರುತ್ತೆ. ಹೌದಾ? ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ. ಇಫ್ M1 is the slope of line L1 and M2 is the slope of line L2 and L1 is perpendicular to L2 ಆಗಿತ್ತು ಅಂದರೆ ದೆನ್ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು -1 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಇದೆಲ್ಲ ಪ್ರೂಫ್ ಮಾಡ್ಕೋಬೋದು. ನೋಡಿ, ಹಾಗಾದ್ರೆ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಇಫ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್ ಅಂದರೆ M1 is equal to M2 ಬರ್ತದೆ. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು
1 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನಾವು ನೋಡಿ ಇಲ್ಲಿ ಯಾವ ಥರ ಪ್ರೂವ್ ಮಾಡ್ಕೊತೀವಿ ಅಂತೇಳಿ, ಒಂದೊಂದು ಎಕ್ಸ್ ಆಕ್ಸಿಸು, ಇದನ್ನು ವೈ ಆಕ್ಸಿಸು. ನೋಡಿ, ಇದು ಒಂದು ಲೈನ್ನ L1 ಅಂತ ಹೇಳ್ತೀನಿ, ಇನ್ನೊಂದು ಲೈನ್ನ L2 ಅಂತ ತೊಗೊತೀನಿ. ಎರಡು ಲೈನ್ ಏನಂತ ಹೇಳ್ತಿದ್ವಿ? ಪರ್ಪೆಂಡಿಕ್ಯುಲರ್. ಹೌದಾ? ನೋಡಿ, ಲೆಟ್ L1 ಆ್ಯಂಡ್ L2 ಆರ್ ಟು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ತೊಗೊಂಡು. ಹೌದಾ? ನೆಕ್ಸ್ಟ್ ಈಗ ಲೆಟ್ ಥೀಟಾ ಬಿ ದ ಇನ್ಕ್ಲಿನೇಷನ್ ಆಫ್ ಲೈನ್ L1 ಅಂತ ಹೇಳ್ತೀನಿ. ಇದನ್ನು ಥೀಟಾ ಅಂತ ತೊಗೊತೀನಿ. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಲೈನ್ L1 is equal to M1, that equal to tan theta. The tan theta is equal to M1 ಬಂತು. ಹೌದಾ? ಈಗ ನೋಡಿ, ಇದ್ರದ್ದು ಇನ್ಕ್ಲಿನೇಷನ್ ನನಗೆ ಗೊತ್ತಿಲ್ಲ ತಾನೆ, ಅಂದರೆ ಇದ್ರದ್ದು ಇನ್ಕ್ಲಿನೇಷನ್ ಬೇಕು ಅಂದರೆ ಈ ಆ್ಯಂಗಲ್ ಬೇಕು. ಹೌದಾ? ಡೈರೆಕ್ಟಾಗಿ 10th ಕಲ್ತ್ಕೊಂಡಿರ್ತೀವಿ, ಇದು 90 ಡಿಗ್ರಿ ಇದೆ, ಇದು ಥೀಟಾ ಇದೆ ಅಂದರೆ ಈ ಆ್ಯಂಗಲ್ ಡೈರೆಕ್ಟಾಗಿ ಬರಿಬೋದು. ಹೌದಾ? ಅದು ಡೈರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಆ್ಯಂಗಲ್ನ ಫಸ್ಟ್ ಬರ್ಕೊಂಬಿಟ್ಟು ನೆಕ್ಸ್ಟ್ ಈ ಆ್ಯಂಗಲ್ನ ಬರಿಬೋದು. ಹೌದಾ? ಯಾಕಂದರೆ ಟೋಟಲ್ ಆ್ಯಂಗಲ್ ಏನಾಗಿರುತ್ತೆ? 180 ಡಿಗ್ರಿ. ಹೌದಾ? ಹಾಗಾದ್ರೆ ಈ ಆ್ಯಂಗಲ್ ಏನಾಗ್ಬೋದು? 90 ಡಿಗ್ರಿ ಪ್ಲಸ್ ಥೀಟಾ ಪ್ಲಸ್ ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ ಬರಬೇಕು. ಹೌದಾ? ಹಾಗಾದ್ರೆ ಇದು ಏನು ಬರ್ಬೋದು ನಮಗಿನ್ನು? 90 ಡಿಗ್ರಿ ಮೈನಸ್ ಥೀಟಾ ಬರಿಬೋದಲ್ಲ. ಹಾಗಾದ್ರೆ ಈ ಆ್ಯಂಗಲ್ ಏನಾಗಿರುತ್ತೆ ಅಂತ 90 ಡಿಗ್ರಿ ಪ್ಲಸ್ ಥೀಟಾ ಬರುತ್ತೆ. ಹೌದಾ? ನೋಡಿ, ಇದೆಲ್ಲ ಸಮ್ ಮಾಡ್ಕೊಳ್ಳಿ. 90 ಪ್ಲಸ್ 90 180, ಥೀಟಾ ಗೆಟ್ ಕ್ಯಾನ್ಸಲ್. ಸೇಮ್ ಟೈಪ್ ಇಲ್ಲೋ ಅಷ್ಟೇ, 90 ಪ್ಲಸ್ 90 180, ಥೀಟಾ ಗೆಟ್ ಕ್ಯಾನ್ಸಲ್. ಹೌದಾ? ಹಾಗೆ ಇಷ್ಟು ಆ್ಯಂಗಲ್ ಅಂತೂ ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ಈ ನೋಡಿ, ಹಾಗಾದ್ರೆ ಸಿನ್ಸ್ L1 is perpendicular to L2, that implies inclination of line L2 is 90 degree plus theta. So that implies slope of a line L2 is M2 ಅಂತ ತಗೊಂತೀನಿ. That is equal to tan of 90 degree minus theta. So that implies M2 is equal to, ಹೌದಾ? ಅಲೈಡ್ ಆ್ಯಂಗಲ್ ಯೂಸ್ ಮಾಡಬೇಕು. ಟ್ಯಾನ್ ಆಫ್ 90 ಪ್ಲಸ್ ಥೀಟಾನ ಅಲೈಡ್ ಆ್ಯಂಗಲ್ ಯೂಸ್ ಮಾಡಬೇಕು. ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ ಥೀಟಾ. 90 ಡಿಗ್ರಿ ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ನೆಗೆಟಿವ್. 90 ಡಿಗ್ರಿ ಇದೆ, therefore ಟಿ ರೇಷಿಯೋ ಚೇಂಜಸ್ ಟು ಕೋ ರೇಷಿಯೋ, ಅಂದರೆ ಟ್ಯಾನ್ ಇರೋದು ಕಾಟ್ ಆಗುತ್ತಲ್ಲ, ಕಾಟ್ ಥೀಟಾ ಅಥವಾ ಮೈನಸ್ ಕಾಟ್ ಥೀಟಾ ಅಂದರೆ 1/tan theta ಬರೀಬೋದು. ಹೌದಾ? ದಟ್ ಇಂಪ್ಲೈಸ್ M2 is equal to minus 1/tan theta ಅಂದರೆ ಏನಿರೋದು? M1 ಅಲ್ಲ, ಸ್ಲೋಪ್ ಆಫ್ ಫಸ್ಟ್ ಲೈನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ M1 ಇಂಟು M2 is equal to -1 ಬರ್ತದ. ನೋಡಿ, ಎರಡು ರಿಸಲ್ಟ್ ಗೊತ್ತಿರಲಿ. ಎರಡದು ಥಿಯರಮ್ ಏನು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಪ್ರೂಫ್ ಏನು ಎಕ್ಸಾಮಿಗೆ ಕೇಳಲ್ಲ. ಜಸ್ಟ್ ನಮಗೆ ಪಾಯಿಂಟ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ, ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಇಫ್ ಥೀಟಾ ಇಸ್ ದ ಇನ್ಕ್ಲಿನೇಷನ್ ಆಫ್ ಅ ಲೈನ್, ದೆನ್ ಸ್ಲೋಪ್ ಆಫ್ ಅ ಲೈನ್ ಈಸ್ tan theta. Second one, slope of a line passing through 2 points is given by y2 minus y1 by x2 minus x1. Third point, if two lines are parallel, then their slopes are equal. Fourth one, if two lines are perpendicular, then their product of the slopes is always is equal to -1 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಎಷ್ಟು ಗೊತ್ತಿರಬೇಕು ನಮಗೆ, ಇಂಪಾರ್ಟೆಂಟ್ ಇದು. ಮತ್ತು ನೋಡಿ, ಪ್ರಾಬ್ಲಮ್ಸಲ್ಲಿ ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ, ನೋಡ್ಕೊಳ್ಳಿ, ಈ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಫ್ ಸ್ಲೋಪ್ ಆಫ್ ಲೈನ್ L1 is 2 ಅಂತ ಹೇಳಿದ್ವಿ ಅಂದರೆ L2 ಪ್ಯಾರಲಲ್ ಇತ್ತು ಅಂದರೆ ಇದ್ರ ಸ್ಲೋಪ್ ಏನಾಗಿರುತ್ತೆ? 2ನೇ. ಯಾಕಂದರೆ
ಪ್ಯಾರಲಲ್ ಇತ್ತು ಅಂತ ಹೇಳಿದ್ರೆ L1 is parallel to L2 ಇತ್ತು ಅಂದರೆ ಸ್ಲೋಪ್ಸ್ ಆರ್ ಸೇಮ್ ತಾನೆ. ಈಗ ಈ ಥರ ಬರ್ಕೊತೀವಿ. ಏನಾದ್ರು ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಸ್ಲೋಪ್ ಆಫ್ ಲೈನ್ ಈಸ್ ಡೈರೆಕ್ಟಾಗಿ ಹೇಗೆ ಬರ್ಕೊತೀವಿ ನೋಡಿ. ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಇದನ್ನು ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಬೇಕು. ಅಂದರೆ -1/2/3 ಅವ್ರು ನೋಡಿ ಪ್ರಾಡಕ್ಟ್ ಏನಾಗುತ್ತೆ 2 ಕ್ಯಾನ್ಸಲ್ ಆಗ್ಬಿಟ್ಟು -1 ಬರುತ್ತೆ ತಾನೆ, ಹೌದಾ? ಯಾಕಂದರೆ ಪ್ರಾಡಕ್ಟ್ -1 ಬರಬೇಕು ಅಂದರೆ ಯಾವಾಗಲೂ ಏನು ಮಾಡ್ಬೇಕು ನಾವು ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಸ್ಲೋಪ್ 3/4 ಇತ್ತು ಅಂದರೆ ಪರ್ಪೆಂಡಿಕ್ಯುಲರ್ ಇದ್ದ ನಾನು ಡೈರೆಕ್ಟಾಗಿ ಏನು ಬರಿಬೋದು 4/3 ಮತ್ತು ಮೈನಸ್ ಸೈನ್ನ ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇತ್ತು ಇಲ್ಲಿ ಏನು ಬರ್ಕೊತೀವಿ ಮೈನಸ್. ಈಗ ನೋಡಿ ಮಲ್ಟಿಪ್ಲೈ ಮಾಡಿದಾಗ 4 ಗೆಟ್ ಕ್ಯಾನ್ಸಲ್ 3 ಕ್ಯಾನ್ಸಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು -1 ಆಗ್ಬಿಡುತ್ತೆ, ಹೌದಾ? ಈಗ ನೋಡಿ ಈ ಐಡಿಯಾ ಗೊತ್ತಿರಬೇಕಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ಒನ್, ಸ್ಲೋಪ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್. ಸ್ಲೋಪ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್, ಹೌದಾ? ಅಂದರೆ ನೋಡಿ ಕೋಆರ್ಡಿನೇಟ್ ಆಕ್ಸಿಸ್ ಅಂದರೆ ಎರಡು ಬರುತ್ತೆ, ಒಂದು ಎಕ್ಸ್ ಆಕ್ಸಿಸು ಮತ್ತು ಇನ್ನೊಂದು ವೈ ಆಕ್ಸಿಸ್. ಎರಡದು ಸ್ಲೋಪ್ ನೋಡ್ಕೊತೀವಿ ನೋಡಿ. ಫಸ್ಟು ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್. ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಆರ್ ಎನಿ ಲೈನ್, ಸ್ಲೋಪ್ ಆಫ್ ಎನಿ ಲೈನ್, ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು x axis is given by 0 ಅಂತ ಈಸ್ 0 ಅಂತಲೇ ಹೇಳ್ಬೋದು, ಹೌದಾ? ಈಸ್ 0 ನೋಡಿ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಯಾವಾಗಲೂ ಏನಾಗಿರುತ್ತೆ 0, ಅಥವಾ ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅಂದರೆ ಈ ಥರ ಇದು ಎಕ್ಸ್ ಆಕ್ಸಿಸ್ ಅಲ್ಲ, ಇದು ಇದೇನಾಗಿರುತ್ತೆ ಅಂದರೆ ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಹೌದಾ? ಇದು ಸ್ಲೋಪ್ ಯಾವಾಗಲೂ ಏನಾಗಿರುತ್ತೆ ಅಂತ ಪ್ರೂವ್ ಮಾಡ್ಕೊತೀವಿ ಅಂದರೆ ನಾವೀಗ 0 ಅಂತೇಳಿ ಪ್ರೂವ್ ಮಾಡ್ತೀವಿ ಅಷ್ಟೇ, ಹೌದಾ? ನೋಡಿ ಇದು ಐಡಿಯಾ ಗೊತ್ತಿರಬೇಕು ನಮಗೆ, ಈಸಿ ಇದೆ. ಹಾಗೆ ಇಲ್ಲಿ ಏನು ಮಾಡ್ಕೋಬೋದು ನಾವೀಗ ಪ್ರೂಫ್ ಯಾವ ಥರ ಮಾಡ್ತೀವಿ ಅಂದರೆ ಇನ್ಕ್ಲಿನೇಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ ಏನಾಗಿರುತ್ತೆ ಯಾವಾಗಲೂ 0 ಡಿಗ್ರಿ ಆಗಿರುತ್ತೆ. ಯಾಕಂದರೆ ಆ್ಯಂಗಲ್ ಮೇಡ್ ಬೈ ದ ಎಕ್ಸ್ ಆಕ್ಸಿಸ್ ವಿತ್ ಎಕ್ಸ್ ಆಕ್ಸಿಸ್, ಹೌದಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಎಕ್ಸ್ ಆಕ್ಸಿಸ್ ಅಂದ್ಕೊಂಡ್ರೆ ಲೈನು, ಇದು ಇನ್ಕ್ಲಿನೇಷನ್, ಹೌದಾ? ನಾವೀಗ ಇದೇ ಲೈನ್ ಎಕ್ಸ್ ಆಕ್ಸಿಸ್ ಆಗಬೇಕು ಅಂದರೆ ಏನಾಗ್ತಾ ಬರುತ್ತೆ, ಆ್ಯಂಗಲ್ಲು ಕಮ್ಮಿ ಆಗ್ತಾ ಬರುತ್ತೆ ತಾನೆ. ಲಾಸ್ಟಿಗೆ ಲೈನು ಕೋಯಿನ್ಸೈಡ್ ಆಯಿತು ಅಂದರೆ ಆ್ಯಂಗಲ್ ಕಮ್ಮಿ ಆಗ್ತಾ 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 ಲಾಸ್ಟಿಗೆ ಏನಾಗ್ಬಿಡುತ್ತೆ 0 ಆಗಿಬಿಡುತ್ತಲ್ಲ. ಹೇಗೆ ಇನ್ಕ್ಲಿನೇಷನ್ ಆಫ್ ಎ ಎಕ್ಸ್ ಆಕ್ಸಿಸ್ ಈಸ್ ಏನಂತ ಬರಿಬೋದು ನಾವು 0 ಡಿಗ್ರಿ ಅಂತ ಬರಿಬೋದು. ನೋಡಿ ಪ್ರೂಫ್ ಮಾಡ್ಕೊಂಡಾಗ ವಿ ನೋ ದಟ್ ಇನ್ಕ್ಲಿನೇಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ 0 ಡಿಗ್ರಿ, ಹೌದಾ? ಇನ್ಕ್ಲಿನೇಷನ್ ಇಸ್ 0 ಡಿಗ್ರಿ ಆಯಿತು ಅಂದರೆ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ m ಅಂತ ತೊಗೊಂಡೆ ಅಂದರೆ ದಟ್ ಈಸ್ ಈಕ್ವಲ್ ಟು tan theta. Theta is 0 degree, tan 0 is 0, ಹೌದಾ? therefore slope of x axis is 0, ಹೌದಾ? ಗೊತ್ತಿರಬೇಕು. ನೆಕ್ಸ್ಟ್ ಜಸ್ಟ್ ನಾವೀಗ ಇನ್ನೊಂದು ಕಂಡೀಷನ್ ಪ್ರೂವ್ ಮಾಡಿದ್ವಿ, ಇಫ್ 2 lines are parallel then their slopes are equal. ಹಾಗಾದ್ರೆ ಇದು ಪ್ಯಾರಲ್ ಇದೆ ಅಂದರೆ ಇದ್ರದ್ದು ಸ್ಲೋಪ್ ಮತ್ತು ಇದ್ರ ಸ್ಲೋಪ್ ಏನಾಗಿರಬೇಕು 0 ತಾನೆ. ಹಾಗಾದ್ರೆ ಇಲ್ಲಿ ಏನು ಬರ್ತೀನಿ, we know that if lines are parallel then their slopes are equal, ಹೌದಾ? that implies ಇಲ್ಲಿ ಏನು ಬರೀಬೋದು, slope of any line parallel to x axis is equal to slope of x axis, ಹೌದಾ? that is equal to 0 ಬರೀಬೋದಲ್ಲ ಇದು, ಹೌದಾ? ನೋಡಿ ಅದಕ್ಕೆ ಗೊತ್ತಿರಬೇಕು, ಸ್ಲೋಪ್ ಆಫ್ ಎಕ್ಸ್ ಆಕ್ಸಿಸ್ ಆರ್ ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ, ಹೌದಾ? ನೋಡಿ ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಅಂದರೂ ಒಂದೇ,
ಅಥವಾ ಸ್ಲೋಪ್ ಆಫ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರು ಒಂದೇ. ಯಾಕಂದ್ರೆ ನೋಡಿ ಇದೆಲ್ಲ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇದೆ ಅಂದರೆ ಆಬ್ವಿಯಸ್ಲಿ ಇದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಆಗಿರುತ್ತೆ. ಹೌದಾ? ದೇರ್ಫೋರ್ ಸ್ಲೋಪ್ ಆಫ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್ ಇಸ್ ಆಲ್ವೇಸ್ ಈಕ್ವಲ್ ಟು 0 ಅಂತಲೂ ಹೇಳ್ಬೋದು. ಹೌದಾ? ಈಗ ಗೊತ್ತಿರಬೇಕು. ನೋಡಿ ಒಂದಾಯಿತು. ಈಗ ಎರಡನೇದು ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು y axis is infinity. Slope of any line parallel to y axis or slope of y axis is infinity ಅಂತ ಹೇಳ್ಬೋದು. ಹೌದಾ? ಹಾಗೆ ಐಡಿಯಾ ಗೊತ್ತಿಲ್ಲ ನಮಗೆ. ನೋಡಿ ಯಾವ ಥರ ಪ್ರೂವ್ ಮಾಡ್ಕೊತೀವಿ ಅಂದರೆ ಸೇಮ್ ಐಡಿಯಾ ಯೂಸ್ ಮಾಡಬೇಕು. ಅಂದರೆ ಸ್ಲೋಪ್ ಆಫ್ ವೈ ಆಕ್ಸಿಸ್ ಅಥವಾ ಎನಿ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಈ ಥರ. ಹೌದಾ? ಇದು ಲೈನ್ಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಹೌದಾ? ನೋಡಿ ಪ್ರೂಫ್ ಏನು ಬರ್ಕೊಂತೀವಿ? ಪ್ರೂಫ್ ನೋಡಿ ಇನ್ಕ್ಲಿನೇಷನ್ ಆಫ್ ವೈ ಆಕ್ಸಿಸ್ ಏನಾಗಿರುತ್ತೆ? ಆ್ಯಂಗಲ್ ಮೇಡ್ ಬೈ ದ ವೈ ಆಕ್ಸಿಸ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಆ್ಯಂಗಲ್ ಮೇಡ್ ಬೈ ದ ವೈ ಆಕ್ಸಿಸ್ ವಿತ್ ಎಕ್ಸ್ ಆಕ್ಸಿಸ್ ಅಂದರೆ ಇದಲ್ಲ, ಆ್ಯಂಗಲ್ ಏನು 90 ಡಿಗ್ರಿ. ಹೌದಾ? ಹಾಗಾದ್ರೆ ಏನು ಬರಿಬೋದು? ವಿ ನೋ ದಟ್ ಇನ್ಕ್ಲಿನೇಷನ್ ಆಫ್ ವೈ ಆಕ್ಸಿಸ್ ಈಸ್ 90 ಡಿಗ್ರಿ. ದಟ್ ಇಂಪ್ಲೈಸ್ slope of y axis is m ಅಂತ ತಗೊಂಡ್ವಿ ಅಂದ್ರೆ ದಟ್ ಈಸ್ ಈಕ್ವಲ್ ಟು tan 90 ಡಿಗ್ರಿ. tan 90 ಡಿಗ್ರಿ ಅಂದರೆ ಇನ್ಫಿನಿಟಿ ಬರುತ್ತೆ. ಹೌದಾ? ನೆಕ್ಸ್ಟ್ ಏನು ಗೊತ್ತಿದೆ ನಮಗೆ? ವಿ ನೋ ದಟ್ ಇಫ್ ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್ ಗೊತ್ತಿದೆಯಲ್ಲ. ಹಾಗಾದರೆ ನಾವು ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು y axis is equal to slope of y axis that is equal to infinity. ಹೌದಾ? ನೋಡಿ ಇವೆರಡು ಇಂಪಾರ್ಟೆಂಟ್ ನಮಗೆ. ಇದನ್ನು ಎಷ್ಟೊಂದು ಪ್ರಾಬ್ಲಮ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹೌದಾ? ಹಾಗೆ ನೋಡಿ ಈಗ ನಮಗೆ ಏನೇನು ಪಾಯಿಂಟ್ಸ್ ಗೊತ್ತಿರಬೇಕು ಅಂದರೆ ನೋಟ್ ಅಂತೇಳಿ ಒಂದು ಕಡೆ ಬರ್ಕೊಂಬಿಡಿ. ಇದೇ ಪ್ರಾಬ್ಲಮ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಹೌದಾ? Note first one. If theta is the inclination of a line, then slope of a line is ಏನು ಬರಿಬೋದು? m is equal to tan theta. ಹೌದಾ? ಇದು ಫಸ್ಟ್ ಪಾಯಿಂಟ್. ಇದು second one, slope of a line passing through x1 comma y1 and x2 comma y2 is ಏನು ಬರೀತೀವಿ? y2 minus y1 by x2 minus x1. third one, very important. If m1 is the slope of a line L1, m2 is the slope of a line L2 and L1 is parallel to L2 ಆಗಿತ್ತು ಅಂದರೆ then m1 is equal to m2. ಹೌದಾ? ಅಲ್ಲ if two lines are parallel then their slopes are equal ಅಂತ ಹೇಳಷ್ಟೇ. fourth one, if m1 is the slope of line L2, L1, m2 is the slope of line L2 and
L1 is perpendicular to L2, then M1 into M2 is equal to minus 1. ಹೌದಾ ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು ನಮಗೆ, ಇಂಪಾರ್ಟೆಂಟ್ ಇದು. ಅಂದರೆ ಸ್ಲೋಪ್ ಆಫ್ ಅ ಲೈನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಇತ್ತು ಅಂದರೆ ಯಾವ ಥರ ಫೈಂಡ್ ಔಟ್ ಮಾಡಿದ್ವಿ. If 2 lines are parallel, then their slopes are equal. If 2 lines are perpendicular, then product of slope is always is equal to minus 1. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೂ 2 ಪಾಯಿಂಟ್ ಏನೇನು ಮಾಡ್ಕೊಂಡ್ವಿ ಅದು ಗೊತ್ತಿರಬೇಕು. ಫಿಫ್ತ್ ಒನ್, slope of x-axis is 0. Sixth, slope of y-axis is infinite. ಹೌದಾ? ಅಥವಾ ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು x-axis 0 ಆಗಿರುತ್ತೆ, ಸ್ಲೋಪ್ ಆಫ್ ಎನಿ ಲೈನ್ ಪ್ಯಾರಲಲ್ ಟು y-axis ಇನ್ಫಿನಿಟಿ ಆಗಿರುತ್ತೆ. ಹೌದಾ? ಅಥವಾ ಸ್ಲೋಪ್ ಆಫ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು x-axis ಏನಾಗಿರುತ್ತೆ, ಇನ್ಫಿನಿಟಿ. ಸ್ಲೋಪ್ ಆಫ್ ಎನಿ ಲೈನ್ ಪರ್ಪೆಂಡಿಕ್ಯುಲರ್ ಟು y-axis ಏನಾಗಿರುತ್ತೆ, 0. ಅದಕ್ಕೆ ಡಯಾಗ್ರಾಮ್ ಥಿಂಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸ್ಲೋಪ್ ಆಫ್ ಎನಿ ಲೈನ್ perpendicular to y-axis ಅಂದರೆ ಇಟ್ ಇಸ್ ಪ್ಯಾರಲಲ್ ಟು x-axis, therefore its slope is 0 ಅಂತ ಬರೀಬೋದು. ಹೌದಾ? ಅದಕ್ಕೆ ಈ ಐಡಿಯಾನು ಗೊತ್ತಿರಬೇಕು ನಮಗೆ, ಇದನ್ನು ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ, ಒಟ್ಟು ಸ್ಲೋಪು ಅಥವಾ ಗ್ರೇಡಿಯಂಟ್ ಅಂತಲೂ ಹೇಳ್ಬೋದು ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಇಷ್ಟಂತೂ ಗೊತ್ತಿರಬೇಕು ನಮಗೆ. ಇದನ್ನೇ ನಾವು ನೆಕ್ಸ್ಟು ಎಷ್ಟೊಂದು ಪ್ರಾಬ್ಲಮ್ಸಲ್ಲೇ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಐಡಿಯಾ ಏನು ಹೇಳಿದ್ದೀವಿ ಅಂದರೆ ಇದೊಂದು ಗೊತ್ತಿರಬೇಕು, ರೆಸಿಪ್ರೋಕಲ್ ಮಾಡ್ಕೊಂಡು ಸೈನ್ ಚೇಂಜ್ ಮಾಡೋದು. ಹೌದಾ? ಇಫ್ ಸ್ಲೋಪ್ ಆಫ್ ಲೈನ್ L1 ಈಸ್ 3 ಆಗಿತ್ತು ಅಂದರೆ ದೆನ್ ಸ್ಲೋಪ್ ಆಫ್ ಲೈನ್ L2 ಈಸ್ ಏನಾಗಿರುತ್ತೆ, minus 1/3. ರೆಸಿಪ್ರೋಕಲ್ ಮಾಡಿಕೊಂಡು ಸೈನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಅದೇ ಥರ ಇಫ್ ಸ್ಲೋಪ್ ಆಫ್ ಲೈನ್ L1 ಈಸ್ 3/4 ಆಗಿತ್ತು ಅಂದರೆ ಸ್ಲೋಪ್ ಆಫ್ ಲೈನ್ L2 ಈಸ್ minus 4/3. ರೆಸಿಪ್ರೋಕಲ್ ಮಾಡಬೇಕು, ಸೈನ್ನು ಚೇಂಜ್ ಮಾಡಬೇಕು. ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಇಷ್ಟು ನಮಗೆ ಗೊತ್ತಿರಬೇಕು. ಆಯ್ತಲ್ಲ? ಯಾಕಂದ್ರೆ ನಾವೀಗ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಫಾರ್ಮುಲಾಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಐಡಿಯಾ ಗೊತ್ತಾಯ್ತಲ್ಲ? ಥ್ಯಾಂಕ್ ಯು.